ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಇವತ್ತು ಸ್ವಲ್ಪ ಮನೆ ಡೀಪ್ ಕ್ಲೀನಿಂಗ್ ಇತ್ತು. ಇದು ನಿನ್ನೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ, ಅದೆಲ್ಲ ಒಣಗಿತ್ತು. ಸೊ ಅದನ್ನೆಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಮಡಚಿ ಎತ್ತಿಟ್ಕೊಳ್ಳೋಣ ಅಂತ ಇವಾಗೆಲ್ಲನೂ ತೊಗೊಂಡು ಬಂದಿದ್ದೀನಿ. ಎಲ್ಲರದು ಸಪ್ರೇಟಾಗಿ ಮಡಚಿಟ್ಕೊಂಡು ಎಲ್ಲ ಅವ್ರವ್ರ ಕಬೋರ್ಡಿಗೆ ಎತ್ತಿಟ್ಬಿಟ್ಟು ಇವಾಗ ಮನೆ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊತೀನಿ. ನಮಗೆ ಮನೆ ಕ್ಲೀನ್ ಮಾಡೋದಂದರೆ ಬರೀ ಮನೆ ಕ್ಲೀನ್ ಮಾಡೋದೇ ಇರೋದಿಲ್ಲ. ಮಧ್ಯದಲ್ಲಿ ತಿಂಡಿ, ಅಡುಗೆ ಇದೆಲ್ಲ ನೋಡ್ಕೊಳ್ಬೇಕು. ಹೆಣ್ಮಕ್ಳಂದ್ರೇ ಆಗಲ್ವ, ಹೌಸ್ ವೈಫ್ ಅಂದ್ರೇ ಹಾಗೆ ಎಲ್ಲನೂ ಮ್ಯಾನೇಜ್ ಮಾಡಬೇಕಲ್ವ. ಇವಾಗ ಬರೀ ಡೀಪ್ ಕ್ಲೀನ್ ಮಾಡ್ತೀವಂತ ಬರೀ ಡೀಪ್ ಕ್ಲೀನಿಂಗೇ ಮಾಡ್ಕೊಂಡಿರೋಕ್ಕಾಗಲ್ಲ. ಈ ಕಡೆ ತಿಂಡಿನೂ ನೋಡಬೇಕು, ಅಡುಗೆನೂ ನೋಡಬೇಕು, ಎಲ್ಲನೂ ಮಾಡಿ ಎಲ್ಲರೂ ಕೊಟ್ಟು ನಾವು ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಮನೆ ಅರ್ಧ ಕ್ಲೀನ್ ಮಾಡಬೇಕಾದ್ರೆ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಟ್ಟರೆ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಬೇಕು. ಇವಾಗಿನ್ನೂ ರಜೆ ಇತ್ತಲ್ವ, ಅದಕ್ಕೆ ಯಾರೂ ಇನ್ನೂ ಎದ್ದಿರಲಿಲ್ಲ. ಅಷ್ಟರಲ್ಲಿ ನಾನು ಮನೆ ಕ್ಲೀನ್ ಮಾಡ್ಕೊಂಡು ಬಿಡೋಣ, ಅವರೆಲ್ಲರೂ ಎದ್ದೋಳೋ ಅಷ್ಟರಲ್ಲಿ ಆಮೇಲೆ ಬೇಕಂದರೆ ತಿಂಡಿ ಮಾಡಿಕೊಡ್ಬೋದು ಅಂತ ನಾನು ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಧೂಳೆಲ್ಲ ಹೊಡೆದು ಎಲ್ಲ ಒರೆಸ್ಕೊಂಡು ಎಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ನಾದಿನಿ ಎದ್ದು ಬಂದಳು. ಅವಳಿಗೆ ದೋಸೆ ಮತ್ತು ಆಮ್ಲೆಟ್ ಹಾಕ್ಕೊಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಿನ್ನೆ ದೋಸೆ ಮಾಡಿಟ್ಕೊಂಡಿದ್ದೆ, ಅದೇ ಇತ್ತು. ಇವತ್ತು ಸ್ವಲ್ಪ ಅದರಿಂದ ಯೂಸ್ ಆಯಿತು. ಎದ್ದು ಬಂದವ್ರಿಗೆಲ್ಲ ಹಂಗೆ ದೋಸೆ ಮಾಡಿಕೊಡ್ತಾ ಇರ್ಬೋದು. ಇವಾಗ ಅವಳಿಗೆ ಒಂದು ಆಮ್ಲೆಟು ಮತ್ತು ಒಂದು ದೋಸೆ ಹಾಕ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಎಗ್ ದೋಸೆ ಮಾಡಿಕೊಟ್ಟಿದ್ದೀನಿ. ಇದು ನಿನ್ನೆ ಪಡ್ಡು ಮಾಡಿದ್ದೆ, ಅದ್ರದ್ದು ಸ್ವಲ್ಪ ಇದೆಲ್ಲ ಮಿಕ್ಕಿತ್ತು. ಅದನ್ನು ಒಂದು ಸ್ವಲ್ಪ ದೋಸೆ ಮೇಲೆ ಹಾಕ್ಬಿಟ್ಟು ಅದನ್ನು ಅವಳಿಗೆ ಕೊಡ್ತಾಯಿದ್ದೀನಿ. ಇವಾಗ ಆನ್ಲೈನಿಂದ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದಕ್ಕೆ ಆರ್ಡರ್ ಮಾಡಿದ್ದೆ. ಮೊಟ್ಟೆ, ಈರುಳ್ಳಿ, ಟೊಮ್ಯಾಟೊ, ಹಾಲು ಎಲ್ಲ ಬೇಕಿತ್ತು. ಇವಾಗ ಟೀ ಮಾಡೋಕ್ಕೆ ಹಾಲಿರಲಿಲ್ಲ, ಅದಕ್ಕೆ ಹಾಲೆಲ್ಲ ಆರ್ಡರ್ ಮಾಡಿ ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಈಗ ಇವತ್ತು ನಾನು ಮೊಟ್ಟೆ ತಿನ್ನೋದಿಲ್ಲ, ಅದಕ್ಕೋಸ್ಕರ ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ. ನನಗೂ ನಮ್ಮ ಅತ್ತೆಗೆ ದೋಸೆಗೆ ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಇದೇ ಅಲ್ವಾ ಸ್ವಲ್ಪ ಈಸಿ ರೆಸಿಪೀಸು, ಅದಕ್ಕೇ ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಅದು ಟೊಮೆಟೊ ಗೊಜ್ಜು ಆಗೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಗ್ಯಾಪಲ್ಲಿ ಅದನ್ನು ಜೋಡಿಸ್ಕೊಂಡು ಬಿಡ್ತೀನಿ. ಇಲ್ಲೇ ಟೊಮೆಟೊ ಗೊಜ್ಜು ಬೇಯ್ತಾ ಇದ್ದರೆ ನಾನು ಅಷ್ಟರಲ್ಲಿ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಬಿಡ್ತೀನಿ. ವಾರ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ, ಅದಕ್ಕೆ ಏನು ಅಷ್ಟೊಂದು ಧೂಳು ಕಸ ಅಂತ ಅನ್ನಿಸ್ಲಿಲ್ಲ. ಇವಾಗ ನಮ್ಮ ರೂಮಿಗೆ ಬಂದೆ. ಇವಾಗ ನಮ್ಮ ರೂಮಲ್ಲಿ ಧೂಳೆಲ್ಲ ಹೊಡ್ಕೊಂಡು ನಮ್ಮ ರೂಮಲ್ಲಿ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಇವಾಗ ನೆಕ್ಸ್ಟ್ ರೂಮ್ಗೆಲ್ಲ ಹೋಗ್ತೀವಿ. ಈ ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಹಂಗೆ ಓಡ್ತಾ ಇರುತ್ತೆ. ಸುಮ್ಮನೆ ಕೂತಿದ್ದ ದಿನ ಮಾತ್ರ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಏನಾದರೂ ಕೆಲಸ ಮಾಡ್ತಾಯಿದ್ರೆ ಮಾತ್ರ ಟೈಮ್ ಹಂಗೆ ಝೀ ಅಂತ ಹೋಗ್ತಾ ಇರುತ್ತೆ. ಈಗ ಮನೆ ಗುಡಿಸಿ ಒರೆಸಿ ಎಲ್ಲ ಆಯಿತು. ಇವಾಗ ಮ್ಯಾಟ್ ಕೂಡ ಬೆಳಗ್ಗೆ ಒಗ್ದಾಕ್ಬಿಟ್ಟಿದ್ದೆ. ಬೆಳಗ್ಗೆ ಒಗ್ದಾಕಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಒಣ್ಕೊಂಡು ಬಿಡುತ್ತೆ ಅಂತ ಅದು ಒಗ್ದಾಕಿದ್ನಲ್ವ, ಅದು ಒಣಗಿತ್ತು. ಅದನ್ನು ತೊಗೊಂಡು ಬಂದು ಹಾಕಿ ಇವಾಗೆಲ್ಲ ರೂಮ್ಗೂ ಮ್ಯಾಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಕೆಲಸ ಕೂಡ ಮುಗೀತು. ಎಲ್ಲ ಕೆಲಸ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಇವತ್ತು ದೇವ್ರ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ತಟ್ಟೆಯಲ್ಲಿ ಅಕ್ಕಿ ಹಾಕಿಟ್ಟಿರ್ತೀವಲ್ಲ ಕಲಶ ಇಡಬೇಕಾದ್ರೆ, ಆ ಅಕ್ಕಿನ ನಾನು ಎತ್ತಿಟ್ಕೊತೀನಿ. ಅದನ್ನು ದೋಸೆಗೆ ಯೂಸ್ ಮಾಡ್ಕೊಂಡು ಬಿಡ್ತೀನಿ, ದೋಸೆ ಹಾಕೋಕ್ಕೆ. ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದಾಯ್ತು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇಮಿಡಿಯೇಟಾಗಿ ಒರೆಸ್ಕೊಂಬಿಟ್ರೆ ಅದು ಮಾರ್ಕ್ ಬೀಳಲ್ಲ ಅಂತ ಇವಾಗ ದೇವ್ರ ಪಾತ್ರೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇವಾಗ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಅದಕ್ಕೆ ಕೆಳಗಡೆ ಒಂದು ಬಟ್ಟೆ ಎಲ್ಲ ಹಾಸ್ಬಿಟ್ಟು ದೇವ್ರದ್ದು ಫೋಟೋ ಎಲ್ಲ ತಂದಿಟ್ಬಿಡ್ತೀನಿ ಆಚೆ ಎಲ್ಲ ತಂದಿಟ್ಟಾದಮೇಲೆ ಇವಾಗ ಒಂದು ಬಟ್ಲಿಗೆ ನೀರು ಮತ್ತು ಗಂಜಲ ಅರಿಶಿನ ಎಲ್ಲ ಹಾಕ್ಕೊಂಡು ಒರೆಸ್ಕೊತೀನಿ. ಅದೆಲ್ಲ ಒರೆಸ್ಕೊಂಡಾದ್ಮೇಲೆ ದೇವ್ರ ಮನೇನ ಇವಾಗ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡೆ. ದೇವ್ರ ಮನೆ ಕೂಡ ಪೂಜೆ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ 8 o'clock ಆಗಿಬಿಟ್ಟಿತ್ತು. ಅದಕ್ಕೆ ನೆಕ್ಸ್ಟ್ ದಿನ ಮಾಡ್ಕೊಳ್ಳೋ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇವತ್ತು ಇದು ನೆಕ್ಸ್ಟ್ ಡೇ ನಾನು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಮೊಳಕೆ ಕಟ್ಟಿದ ಕಾಳಿತ್ತು, ಅದಕ್ಕೆ ಅದು ಕಾಳು ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡು
ಇನ್ನು ನೆನ್ನೆ ಕ್ಲೀನ್ ಮಾಡಿಟ್ಟಿದ್ನಲ್ಲ ದೇವ್ರ ಮನೆ ಎಲ್ಲ, ಇವತ್ತು ಪೂಜೆ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗೀತು. ನಿಮ್ಗೇನಾದ್ರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.